ಸಿಎಂ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಚೀಫ್ ಸೆಕ್ರೆಟರಿಗೆ ಮಾತಾಡಿದ್ದೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮಾತಾಡಿದ್ದೀನಿ. ಯಾಕಂತಂದರೆ ನಾವು ಕೊಡೋದೇ ನಿಜ, ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಘಂಟಾಘೋಷವಾಗಿ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳ ಸಮೇತ ಹೇಳ್ತೀವಿ. ಆದರೆ ಡಿಲೇ ಯಾಕೆ ಮಾಡಬೇಕು? ಇದು ನನ್ನ ಒಂದಿದು. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ. ಅದು ಆಗಿದೆ. 80,000 ಜನರಿಗೆ SC/STಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆ ಪೋರ್ಟಲನ್ನೇ ಬೇರೆ, ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದನ್ನು ರೆಕ್ಟಿಫೈ ಮಾಡಿದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಜನರ ಎದುರುಗಡೆ ನಾವು ತೆಗೆದುಕೊಂಡು ಹೋಗಬೇಕು ಅಂದರೆ ಮಷಿನರಿಗಳು ಅಲ್ಲಿ IAS ಆಫೀಸರ್ ಬಿಡುಗಡೆ ಮಾಡ್ತಾರೆ, ಇಲ್ಲಿ KS ಆಫೀಸರ್ಗಳು ಸಂದೇಶ ಹೊರಡಿಸ್ತಾರೆ, ಟ್ರೆಜರಿಗೆ ಹೋಗುತ್ತೆ, DDಗಳಿಗೆ ಬರುತ್ತೆ, ಅದೆಲ್ಲ ಒಂದು ಭಾಗ. ಆದರೆ ಅದನ್ನು ಮಾನಿಟ್ರಿಂಗ್ ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡ ಚಾಲೆಂಜಿಂಗು. ಸೊ ಪರ್ಸ್ನಲ್ ಇಂಟ್ರೆಸ್ಟ್ನೂ ಇದೆ, ಒಂದು ಅವಕಾಶನೂ ಕೊಟ್ಟಿದ್ದಾರೆ. ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾ ಇದ್ದೀವಿ.